ಕೃಷ್ಣ ನಿನ್ನೆ ವಶಕ್ಕೆ, ಇದೀಗ ರಿಲೀಸ್ ಡ್ರಾಮಾ. 20 ಗಂಟೆಗಳ ವಿಚಾರಣೆ ಬಳಿಕ ಸ್ನೇಹಮಯಿ ಕೃಷ್ಣ ರಿಲೀಸ್ ಆಗಿರುವಂಥದ್ದು. ನಿನ್ನೆ ವಶಕ್ಕೆ ಪಡೆಯಲಾಗಿತ್ತು ಸ್ನೇಹಮಯಿ ಕೃಷ್ಣ. ಈಗ ರಿಲೀಸ್ ಡ್ರಾಮಾ. 20 ಗಂಟೆಗಳ ವಿಚಾರಣೆ ಬಳಿಕ ಸ್ನೇಹಮಯಿ ಕೃಷ್ಣ ರಿಲೀಸ್. ಸಿಎಸ್ ಮೇಲೆ ಬಾಂಬ್ ಸಿಡಿಸಿದ್ದ ಸ್ನೇಹಮಯಿ ಈಗ ಯೂ-ಟರ್ನ್. ನನ್ನಿಂದ ತಪ್ಪಾಗಿದೆ, ಕ್ಷಮಿಸಿ ಎಂದ ಮೂಡಾ ದೂರುದಾರ. ಶಾಲಿನಿ ರಜನೀಶ್ ಬಳಿ ಕ್ಷಮೆ ಕೋರಿದ ಸ್ನೇಹಮಯಿ ಕೃಷ್ಣ. ನನ್ನ ಅರೆಸ್ಟ್ ಮಾಡಿರಲಿಲ್ಲ, ಕೇವಲ ವಿಚಾರಣೆ ನಡೆಸಿದ್ದಾರೆ. ನಟೇಶ್ ಮತ್ತು ವಿನೋದ್ ಮಧ್ಯೆ ಹಣಕಾಸು ಮನಸ್ತಾಪ ಇತ್ತು. ಸಿಎಸ್ ಶಾಲಿನಿ ಬಗ್ಗೆ ವಿನೋದ್ ನಂಗೆ ಸುಳ್ಳು ಮಾಹಿತಿ ನೀಡಿದ್ದ. ವಿನೋದ್ ಮಾತು ನಂಬಿ ನಾನು ಆರೋಪ ಮಾಡಿದ್ದೆ. ನಟೇಶ್ ಹಣ ಕೇಳದಂತೆ ವಿನೋದ್ ಹೀಗೆ ಮಾಡಿದ್ದಾನೆ. ಆದ್ರೆ ಕೆಎಸ್ ನಟೇಶ್ ಮಾತಾಡಿರೋ ಆಡಿಯೋ ಸತ್ಯ. ಮೂಡಾ ಕೇಸ್ ಹೋರಾಟಕ್ಕೂ ಇದಕ್ಕೂ ಸಂಬಂಧವಿಲ್ಲ ಅಂದಿದ್ದಾರೆ. ನಿನ್ನೆಯಿಂದ ಪೊಲೀಸರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಫೆಬ್ರವರಿ 24ಕ್ಕೆ ಬರಲು ಹೇಳಿದ್ದಾರೆ. ಅಶ್ವವೇಗ ನ್ಯೂಸ್ ಜೊತೆಗೆ ಸ್ನೇಹಮಯಿ ಕೃಷ್ಣ ಮಾತನಾಡಿರುವಂಥದ್ದಿದು. 20 ಗಂಟೆಯ ವಿಚಾರಣೆಯಾಗಿದೆ. ಬಳಿಕ ಸ್ನೇಹಮಯಿ ಕೃಷ್ಣ ರಿಲೀಸ್ ಮಾಡಿರುವಂಥದ್ದು. ನಿನ್ನೆ ಸ್ನೇಹಮಯಿ ಕೃಷ್ಣ ವಶಕ್ಕೆ ಪಡೆಯಲಾಗಿತ್ತು. ಇದೀಗ ರಿಲೀಸ್ ಡ್ರಾಮಾ ಇದು. ಸಿಎಸ್ ಮೇಲೆ ಬಾಂಬ್ ಸಿಡಿಸಿದಂತಹ ಸ್ನೇಹಮಯಿ ಕೃಷ್ಣ ಇದೀಗ ಯೂ-ಟರ್ನ್ ಹೊಡೆದಿದ್ದಾರೆ. ನನ್ನಿಂದ ತಪ್ಪಾಗ್ಬಿಟ್ಟಿದೆ, ಕ್ಷಮಿಸಿ ಅಂತ ಈಗ ಮೂಡಾ ದೂರುದಾರ ಹೇಳಿರುವಂಥದ್ದು. ಶಾಲಿನಿ ರಜನೀಶ್ ಬಳಿಯೂ ಕ್ಷಮೆ ಕೋರಿದ್ದಾರೆ ಸ್ನೇಹಮಯಿ ಕೃಷ್ಣ. ಜೊತೆಗೆ ನನ್ನ ಅರೆಸ್ಟ್ ಮಾಡಿರಲಿಲ್ಲ, ಕೇವಲ ವಿಚಾರಣೆಯಷ್ಟೇ ಮಾಡಿದ್ರು. 20 ಗಂಟೆ ವಿಚಾರಣೆ ನಡೆಸಿದ್ದಾರೆ. ಮತ್ತು ನಟೇಶ್ ಹಾಗೂ ವಿನೋದ್ ಮಧ್ಯೆ ಹಣಕಾಸು ಮನಸ್ತಾಪ ಇತ್ತು. ಸಿಎಸ್ ಶಾಲಿನಿ ಬಗ್ಗೆ ವಿನೋದ್ ನಂಗೆ ಸುಳ್ಳು ಮಾಹಿತಿ ನೀಡಿದ್ದ. ವಿನೋದ್ ಮಾತನ್ನ ನಂಬಿ ನಾನು ಆರೋಪ ಮಾಡಿದೆ ಅಂತ ಈಗ ಹೇಳಿದ್ದಾರೆ. ಜೊತೆಗೆ ಶಾಲಿನಿ ರಜನೀಶ್ ಅವರನ್ನ ಕ್ಷಮೆ ಕೇಳಿದ್ದಾರೆ ಸ್ನೇಹಮಯಿ ಕೃಷ್ಣ. ನಟೇಶ್ ಹಣ ಕೇಳದಂತೆ ವಿನೋದ್ ಹೀಗೆ ಮಾಡಿದ್ದಾನೆ. ಆದ್ರೆ ಕೆಎಸ್ ನಟೇಶ್ ಮಾತಾಡಿರೋ ಆಡಿಯೋ ಸತ್ಯ. ಆಡಿಯೋ ಸತ್ಯ. ಮೂಡಾ ಕೇಸ್ ಹೋರಾಟಕ್ಕೂ ಇದಕ್ಕೂ ಸಂಬಂಧವಿಲ್ಲ ಅಂದಿದ್ದಾರೆ. ನಿನ್ನೆಯಿಂದ ಪೊಲೀಸರು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ. ಫೆಬ್ರವರಿ 24ಕ್ಕೆ ಬರಲು ಹೇಳಿದ್ದಾರೆ ಎಂದಿದ್ದಾರೆ. ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ.ವಿ. ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಇದ್ದಾರೆ, ಅವ್ರ ವಿರುದ್ಧ ಕೂಡ ಸುಳ್ಳು ಆರೋಪ ಮಾಡಿದ್ದೀನಿ ಅಂತೇಳಿ ದೂರು ಕೊಟ್ಟಿದ್ದರು. ಆ ಒಂದು ದೂರಿಗೆ ಸಂಬಂಧಪಟ್ಟಂತೆ ಈ ಸೈಬರ್ ಕ್ರೈಮ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗಾಗಿ ನನ್ನನ್ನು ನಿನ್ನೆ ಕರ್ಕೊಂಬಂದಿದ್ರು, ಹೊರತು ಯಾವುದೇ ರೀತಿ ದಸ್ತಗಿರಿ ಮಾಡಿರಲಿಲ್ಲ. ಸೊ ಸಂಪೂರ್ಣವಾಗಿ ವಿಚಾರಣೆ ಮಾಡಿದಾಗ ಮತ್ತು ಆ ಒಂದು ದಾಖಲಾತಿಗಳನ್ನು ನಾನು ಅದೇನು ಮೊಬೈಲ್ ಇತ್ತು ಎಲ್ಲ ಪರಿಶೀಲನೆ ಮಾಡಿದಾಗ ನಾನು ಯಾವುದೇ ದಾಖಲೆಗಳನ್ನು ಅಥವಾ ಆಡಿಯೋವನ್ನು ಸೃಷ್ಟಿ ಮಾಡಿಲ್ಲ. ನನಗೆ ವಾಟ್ಸಪ್ ಮುಖಾಂತರ ಬಂದಿದೆ ಅನ್ನೋದೆಲ್ಲ ವಿಚಾರ ಗೊತ್ತಾಯಿತು. ಅದ್ರ ಜೊತೆಗೆ ಏನು ವಿನೋದ್ ಅಂತೇಳಿ ನನಗೆ ಮಾಹಿತಿ ಕೊಟ್ಟಿದ್ದರು, ಅವ್ರನ್ನ ಕರ್ಕೊಂಬಂದು ನನ್ನ ಮುಂದೆ ವಿಚಾರಣೆ ಮಾಡಿದಾಗ ನನಗೆ ತಿಳಿದು ಬಂದಿದೆ ಅಂದರೆ ನಟೇಶ್ ಮಾತಾಡೋದು ಏನು ಆಡಿಯೋ ಇದೆ ಅದು ನಿಜ. ಮತ್ತು ಲೋಕಾಯುಕ್ತಕ್ಕೆ ಹಣಕಾಸು ಕೊಟ್ಟಿರೋದ್ರ ಬಗ್ಗೆ ಏನು ದಾಖಲೆ ಕೊಟ್ಟಿದ್ರು ಅದು ನಿಜ ಅಂದ್ಕೊಂಡು ಬಂದಿದೆ. ಆದರೆ ಒಂದೇ ಒಂದು ವಿಚಾರ ಏನಂತಂದರೆ ಶಾಲಿನಿ ರಜನೀಶ್ವರ ಬಗ್ಗೆ ಏನು ಮಾಹಿತಿ ಕೊಟ್ಟಿದ್ರು ಅದು ಸುಳ್ಳು ಅಂತ ಹೇಳ್ತಾರೆ. ಯಾಕೆ ನನ್ನ ಹತ್ರ ಹೇಳಿದವರು ಶಾಲಿನಿ ರಜನೀಶ್ವರಿಗೆ ಅವ್ರ ಕಡೆಯವರಿಗೆ ಬಂದು ಇಸ್ಕೊಂಡೋಗಿರಿ ಅಂತೇಳಿ. ಅದು ಈಗ ಏನು ಹೇಳ್ತಾಯಿದ್ರೆ ಇಲ್ಲ ಅವರೆಲ್ಲ ಬೇರೆ ಆದ ಪ್ರಭಾವ ವ್ಯಕ್ತಿ ಅಂತ ಹೇಳ್ತಾರೆ. ಹಾಗಾಗಿ ಅದೊಂದು ನನ್ನಿಂದ ತಪ್ಪಾಗಿದೆ, ಅಪರಾಧ ಕೃತ್ಯ ಆಗಿಲ್ಲ, ತಪ್ಪಾಗಿದೆ. ಆ ತಪ್ಪಿಗೋಸ್ಕರ ನಾನು ಶ್ರೀಮತಿ ಶಾಲಿನಿ ರಜನೀಶ್ವರಿಗೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಇದು ಮುಂದೆ ಈ ಒಂದು ತನಿಖೆ ಮುಂದುವರಿತೆ, ಸತ್ಯಾಸತ್ಯತೆ ಎಲ್ಲ ಈಚೆ ಬರುತ್ತೆ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಹಿಂದಿನ ಆಯುಕ್ತರಾದ ಡಿ.ವಿ. ನಟೇಶ್ ಅವರು ನನ್ನ ವಿರುದ್ಧ ಒಂದು ಸುಳ್ಳು ದೂರನ್ನು ಕೊಟ್ಟಿದ್ದರು. ಅಂದರೆ ನಾನು ಆಡಿಯೋವನ್ನು ಸುಳ್ಳು ಸೃಷ್ಟಿ ಮಾಡಿ ನನ್ನ ಫೇಸ್ಬುಕ್ ಖಾತೆಯಲ್ಲಿ ಹಾಕಿದ್ದೀನಿ. ಮತ್ತು ಶ್ರೀಮತಿ ಶಾಲಿನಿ ರಜನೀಶ್ ಏನು ಕರ್ನಾಟಕ ಸರ್ಕಾರದ ಮುಖ್ಯ ಇದರ ಕುರಿತಾಗಿ ಸ್ನೇಹಮಯಿ ಕೃಷ್ಣ ಅವರು ಅಶ್ವವೇಗ ನ್ಯೂಸ್ ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಏನ್ ನೋಡಿದ್ದಾರೆ ಕೇಳೋಣ. ಅವರ ವಿರುದ್ಧ ಏನು ಆರೋಪ ಮಾಡಿದ್ದಕ್ಕೆ ಸಂಬಂಧಪಟ್ಟಿದ್ದು ಸ್ನೇಹಮಯಿ ಕೃಷ್ಣ ಅವರನ್ನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ನಿನ್ನೆ ವಶಕ್ಕೆ ಪಡ್ಕೊಂಡಿದ್ದಾರೆ. ಮತ್ತೆ ಈಗ ಕೆಲವೊಂದಷ್ಟು ಗಂಟೆಗಳ ಕಾಲ ವಿಚಾರಣೆ ಮಾಡಿ ಮತ್ತೆ ಅವರನ್ನ ಬಿಡುಗಡೆ ಮಾಡಿರುವಂತದ್ದು. ಈ ಬಗ್ಗೆ ಮಾತನಾಡಕ್ಕೆ ನಮ್ಮ ಜೊತೆಗೆ ಸ್ವತಃ ಸ್ನೇಹಮಯಿ ಕೃಷ್ಣ ಅವರು ಇದ್ದಾರೆ. ಸರ್, ನಿನ್ನೆ ನಿಮ್ಮನ್ನ ಯಾವ ಒಂದು ವಿಚಾರಕ್ಕೆ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು ಸರ್? ನಟೇಶ್ ದೂರಿನ ಆಧಾರದ ಮೇಲೆ ಏನು ಸೈಬರ್ ಪ್ರಕರಣ ದಾಖಲಾಗಿತ್ತು ಅದಕ್ಕೆ ಸಂಬಂಧಪಟ್ಟ ವಿಚಾರಣೆ ಮಾಡೋದಕ್ಕೆ ನನ್ನ ಕರ್ಕೊಂಡ್ಬಂದಿದ್ರು. ಸುದೀರ್ಘವಾಗಿ ವಿಚಾರಣೆ ಮಾಡೋರು. ಮತ್ತು
ನನ್ನ ಒಂದು ಮಾಹಿತಿ ಆಧಾರ ಮೇಲೆ ನನಗೇನು ಮಾಹಿತಿ ದಾಖಲೆ ಕೊಟ್ಟಿದ್ರು ಆ ವಿನೋದ್ ಅವ್ರನ್ನು ಕೂಡ ಕರ್ಕೊಂಬಂದು ಸೊ ನನ್ನ ಮುಂದೆ ವಿಚಾರಣೆ ಮಾಡಿದ ಸಂದರ್ಭದಲ್ಲಿ ಸೊ ಆರೋಪ ಮಾಡಿರುವಂತೆ ನಾನು ಯಾವುದೇ ಆಡಿಯೋ ಆಗಲಿ ದಾಖಲೆ ಸೃಷ್ಟಿ ಮಾಡಿಲ್ಲ. ಅದು ವಾಟ್ಸಪ್ ಮುಖಾಂತರನೇ ವಿನೋದ್ ಅವ್ರ ಮುಖಾಂತರ ಕಡೆಯಿಂದ ಬಂದಿದೆ ಅಂತ ಗೊತ್ತಾಗಿರೋದು. ಅದ್ರ ಬಗ್ಗೆ ನಾನು ತನಿಖೆ ಮಾಡೋದಕ್ಕೆ ತನಿಖಾಧಿಕಾರಿ ಹೇಳಿದರು. ಮತ್ತು ನಂದು ಯಾವುದೋ ಇಲ್ಲಿ ಅಪರಾಧ ಕೃತ್ಯ ಮಾಡಿಲ್ಲ. ಸೊ ಒಂದು ಸಣ್ಣ ತಪ್ಪಾಗಿದೆ ನಾನು ಕಂಡು ಬಂದಿರೋದ್ರಿಂದ ಸೊ ನನ್ನನ್ನು ನ್ಯಾಯಾಂಗ ಬಂಧನ ಕೊಡಿಸ್ಕೊಳ್ಳುವಂಥ ಯಾವುದೇ ಪ್ರಕ್ರಿಯೆ ಮಾಡಿಲ್ಲ. ಸರ್, ವಿನೋದ್ ನಿಮ್ಗೆ ಯಾವ ರೀತಿ ಪರಿಚಯ ಇದೆ ಸರ್? ಯಾಕಂದ್ರೆ ವಿನೋದ್ಗೆ ಮತ್ತೆ ಡಿ ಬಿ ನಟೇಶ್ ಅವ್ರಿಗೆ ಒಂದು ವ್ಯವಹಾರ ಸಂಬಂಧ, ಒಂದು ಮನಸ್ತಾಪ ಉಂಟಾಗಿರುತ್ತೆ. ಸೊ ಅದರಲ್ಲಿ ನಿಮ್ಮನ್ನ ವಿನೋದ್ ಅವ್ರು ಬಳಸ್ಕೊಂಡ್ರು ಅಂತ ಏನಾದ್ರು ಅನ್ಸ್ತದೆ ನಿಮ್ಗೆ? ಯಾವ ರೀತಿ ವಿನೋದ್ ನಿಮ್ಗೆ ಪರಿಚಯ ಆಗಿದೆ? ವಿನೋದ್ ಅವ್ರ ನೇರ ಪರಿಚಯ ಇರಲಿಲ್ಲ, ಪ್ರತಾಪ್ ಅವ್ರ ಮುಖಾಂತರ ಪರಿಚಯ ಆಗಿದ್ದು. ಅವ್ರು ಪ್ರತಾಪ್ ಅವ್ರ ಮುಖಾಂತರನೇ ಆ ಆಡಿಯೋ ಮೇಲೆ ದಾಖಲಾತಿಯನ್ನು ಕಳಿಸಿದ್ರು. ಯಾಕೆಂದ್ರೆ ನನ್ನ ಮೂಡ ಅದರಲ್ಲಿ ನಟೇಶ್ ಅವರದಲ್ಲಿ ಆಟ ಮಾಡ್ತಿರೋದ್ರಿಂದ ಕೃಷ್ಣ ಅವ್ರ ಹೋರಾಟಕ್ಕೆ ಅನುಕೂಲ ಆಗುತ್ತೆ ಅಂತ ಕಳಿಸಿದ್ರು ಹೊರತು ನನಗೆ ಆವಾಗ ಇವರು ಬೇರೆ ದುರುದ್ದೇಶ ಅಂದರೆ ಅವರ ಮತ್ತು ನಟೇಶ್ ಅವರ ನಡುವೆ ಏನು ಹಣಕಾಸು ವ್ಯವಹಾರ ಇದೆ ಅದಕ್ಕೆ ಸಂಬಂಧಪಟ್ಟಾಗೆ ಈ ಒಂದು ನನ್ನನ್ನು ದುರ್ಬಳಕೆ ಮಾಡೋ ಪ್ರಯತ್ನ ಮಾಡ್ತಿದ್ರು. ನಂಗೆ ಗೊತ್ತಿರಲಿಲ್ಲ. ಸೊ ಇವತ್ತು ನನ್ನ ಮುಂದೆ ಅವ್ರು ವಿಚಾರಣೆ ಮಾಡಿಸೋಲ್ಲ, ಆ ವಿಚಾರ ಗೊತ್ತಾಗಿದೆ. ಅದ್ರ ಬಗ್ಗೆ ತನಿಖೆ ಕ್ರಮ ಮಾತನಾಡ್ತಾರೆ. ಸರ್, ವಿನೋದ್ ಅವರು ನಿಮ್ಮನ್ನ ಡೈರೆಕ್ಟ್ ಆಗಿ ಭೇಟಿ ಮಾಡಿದ್ರೆ ಅಥವಾ ಯಾವ ರೀತಿ ನಿಮ್ಮನ್ನು ಭೇಟಿ ಮಾಡಿದ್ದಾರೆ? ಫೋನ್ ಮೂಲಕನ ಅಥವಾ ಹೆಂಗೆ ಬೇರೆ ಪ್ರತಾಪ್ ಮೂಲಕನ? ವಿನೋದ್ ಅವರು ನೇರವಾಗಿ ನಾನು ಸಂಪರ್ಕ ಮಾಡಿಲ್ಲ. ಪ್ರತಾಪ್ ಅವರ ಮುಖಾಂತರ ನನಗೆ ಮಾಹಿತಿ ಕೊಟ್ಟಿದ್ರಿಂದ ಅದ್ರ ಬಗ್ಗೆ ಖಚಿತಪಡಿಸ್ಕೊಳ್ಳೋಕ್ಕೋಸ್ಕರ ನಾನೇ ಪ್ರತಾಪ್ ಅವ್ರ ಜೊತೆ ವಿನೋದ್ ಅವ್ರ ಅಂಗಡಿಗೆ ಹೋಗಿದ್ದೆ. ಅಲ್ಲಿ ನೇರವಾಗಿ ಅವ್ರ ಮಾತಾಡಿಸಿ ಅವ್ರ ಹತ್ರ ಎಲ್ಲ ಸಾಕ್ಷಿಗಳ ಬಗ್ಗೆ ಖಚಿತಪಡಿಸ್ಕೊಂಡಿದ್ದೆ. ಸರ್, ವಿನೋದ್ ಅವರು ನಿಮ್ಗೆ ಏನು ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು CCB ವಿಚಾರಣೆಯಲ್ಲಿ ಹೇಳಿದ್ಮೇಲೆ CCB ಅವರು ವಿನೋದ್ ಅವ್ರನ್ನ ಕರ್ಕೊಂಡ್ ಬಂದಿರೋದ? ಹೌದು ಸರ್, ನಾನೇನು ಮಾಹಿತಿ ಕೊಟ್ಟು ವಿನೋದ್ ಅವರೇ ಕೊಟ್ಟಿರೋದ್ರ ಬಗ್ಗೆ ನಾನು ಹೇಳಿದ್ರಿಂದ ಆ ವಿನೋದ್ ಅವ್ರನ್ನ ಕರ್ಕೊಂಡ್ಬಂದು ವಿಚಾರಣೆ ಮಾಡಿದಾಗ ಸತ್ಯ ಗೊತ್ತಾಗಿದೆ. ಈಗ ನೀವು CS ಅವ್ರ ವಿರುದ್ಧ ಏನು ಫೇಸ್ಬುಕ್ ಅಲ್ಲಿ ಒಂದು ಆರೋಪವನ್ನು ಮಾಡಿದ್ರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಹೇಳ್ತೀರಾ ಸರ್? ನನಗೆ ವಿನೋದ್ ಅವ್ರು ಹೇಳಿದ್ದೆ ಶಾಲಿನಿ ರಿಜಿಸ್ಟ್ರೇಷನ್ ಅಂತ ಹೇಳಿದರು. ಆ ಕಾರಣದ ಶಾಲಿನಿ ರಿಜಿಸ್ಟ್ರೇಷನ್ ಅಂತ ನಾನು ಆರೋಪ ಮಾಡಿದೆ. ಆದರೆ ಈಗ ವಿಚಾರಣೆ ಸಂದರ್ಭ ಅದ್ರ ಬಗ್ಗೆ ಉಲ್ಟಾ ಹೇಳಿದ್ದಾರೆ. ಅಂದರೆ ಶಾಲಿನಿ ರಿಜಿಸ್ಟ್ರೇಷನ್ ನಾನು ಎಲ್ಲೂ ಹೇಳಿಲ್ಲ, ಪ್ರಭಾವಿ ವ್ಯಕ್ತಿ ಅಂತ ಹೇಳಿದ್ರು. ಈಗ ಅದ್ರ ಬಗ್ಗೆ ತನಿಖೆ ಮಾಡಿದಾಗ ಯಾವ ಪ್ರಭಾವಿ ವ್ಯಕ್ತಿ ಅನ್ನೋದು ಸತ್ಯ ಗೊತ್ತಾಗುತ್ತೆ. ಅಂದ್ರೆ ಆಡಿಯೋದಲ್ಲಿ ಮಾತಾಡ್ತಾ ಇರೋದು DB ನಟೇಶ್ ಅವರು ಅಂತ ಸತ್ಯ ಯಾರು ಸರ್? ಅವರೇನಾ ಬೇರೆ ಯಾರು? ಇಲ್ಲ ಸರ್, DB ನಟೇಶ್ ಅಂತಲೇ ಮೇಲ್ನಟಕ್ಕೆ ಕಂಡು ಬಂದಿದೆ. ಯಾಕಂದರೆ ಹಲವಾರು ನಿಮಿಷಗಳ ಕಾಲ ಮಾತಾಡಿದ್ದಾರೆ. ಸೊ ಅದರಲ್ಲಿ ಯಾವ ರೀತಿ ನನ್ನನ್ನು ಸಂಪರ್ಕ ಮಾಡಬೇಕು ಅಥವಾ ನಾನು ಸಂಪರ್ಕ ಬರಲಿಲ್ಲ ಅಂದರೆ ನಮ್ಮ ಮನೆಯವರ ಮುಖಾಂತರ ಹೇಗೆ ಸಂಪರ್ಕ ಮಾಡಬೇಕು ಅನ್ನೋದ್ರ ಬಗ್ಗೆ ವಿನೋದಿಗೆ ವಿವರಿಸಿರೋದು ಮತ್ತು ಹಣದ ಆಮಿಷ ಹೊಟ್ಟಿರೋದೆಲ್ಲರೂ ಕೂಡ ಆಡಿಯೋದಲ್ಲಿದೆ. ಸರ್, ಈಗ ಮತ್ತೆ ನಿಮ್ಮನ್ನು ಏನು ವಿಚಾರಣೆಗೆ ಕರೆದಿದ್ದಾರೆ? ಏನು ಸರ್, 24ನೇ ಬರೋದಕ್ಕೆ ಹೇಳಿದರೆ ಸೊ ನಾವು ಬರ್ತೀವಿ ಅಂತ ಹೇಳಿ ಒಪ್ಕೊಂಡಿದ್ದೀವಿ. ಎಲ್ಲೋ ಒಂದ್ ಕಡೆ ನೀವು ಹೋರಾಟ ಮಾಡ್ತಾ ಇದ್ರಿ ಮೂಲ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ನನ್ನ ಏನಾದ್ರು ರೀತಿ ನಿಮ್ಗೆ ಒಂದು ದಿವಸ ಕಿರುಕುಳ ಕೊಡ್ಬೇಕೇನಾದ್ರು ಸರ್ಕಾರ ಪ್ಲಾನ್ ಮಾಡ್ಕೊಂಡಿದೆ ನಿಮ್ಗೆ ಏನಾದ್ರು ಅನ್ಸ್ತಾ ಇದೆ ಅಥವಾ ಯಾವ ರೀತಿ ಅನ್ಸುತ್ತೆ? ಇಲ್ಲ ಸರ್, ಆ ಥರ ಯಾವುದೇ ಒಂದು ಅದು ಬರಲಿಲ್ಲ. ಅನುಮಾನ ಆಯಿತು ಪ್ರಾರಂಭದಲ್ಲಿ. ಆದರೆ ತನಿಖಾಧಿಕಾರಿಗಳು ಮತ್ತು ಇತರ ಅಧಿಕಾರಿಗಳು ಅವರು ಮಾತಾಡೋ ರೀತಿ ಮತ್ತು ನನ್ನ ನೋಡ್ಕೊಳ್ಳೋ ರೀತಿ ಎಲ್ಲ ಗಮನಿಸಿದಾಗ ಅವರು ಬೇರೆ ಯಾವುದೋ ದುರುದ್ದೇಶದಿಂದ ಸೊ ಯಾವುದೇ ಪ್ರಭಾವಿ ವ್ಯಕ್ತಿಯ ಪ್ರಭಾವಕ್ಕೆ ಒಳಗಾಕಿ ನನ್ನನ್ನು ಕರ್ಕೊಂಡು ಬಂದಿಲ್ಲ. ಈ ಪ್ರಕರಣ ಗಂಭೀರವಾಗಿರೋದ್ರಿಂದ ಆದಷ್ಟು ಬೇಗ ಒಂದು ಸತ್ಯನ ಈಚೆ ಹೊರತರಬೇಕು ಅನ್ನೋ ಕಾರಣಕ್ಕೆ ಸೊ ನಾನು ಕರ್ಕೊಂಡ್ಬಂದು ವಿಚಾರಣೆ ಮಾಡಿ ಕಂಡು ಬಂದಿದೆ. ಸೊ ಇದಿಷ್ಟು ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಅಂದ್ರೆ DB ನಟೇಶ್ ಮತ್ತೆ ವಿನೋದ್ ಅವ್ರ ನಡುವೆ ಏನು ಅಭಿಮಾನಿಸ್ ಇತ್ತು, ಸೊ ಆ ಹಿನ್ನೆಲೆಯಲ್ಲಿ ನನ್ನನ್ನು ಬಳಕೆ ಮಾಡ್ಕೊಂಡಿದ್ರು ಅನ್ನೋದು ಅದು ಗೊತ್ತಾಗಿ ತನಿಖೆ ವೇಳೆ ಗೊತ್ತಾಗಿದೆ. ಹಾಗಾಗಿ ನನ್ನನ್ನು ಮುಂದಿನ ದಿನಗಳಲ್ಲಿ ವಿಚಾರಣೆ ಕರೆದ್ರೆ ನಾನು ಬರ್ತೀನಿ ಅನ್ನೋ ಮಾತನ್ನ ಆ ಸ್ನೇಹಮಯಿ ಕೃಷ್ಣ ಹೇಳ್ತಾ ಇರುವಂತದ್ದು. ಕ್ಯಾಮರಾಮನ್ ವಿಶ್ವನಾಥ್ ಜೊತೆ ಅರುಣ್ ಕುಮಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು. ಇಬ್ಬರ ಜಗಳದಲ್ಲಿ ತಗಲಾಕೊಂಡ್ರ ಸ್ನೇಹಮಯಿ ಕೃಷ್ಣ. ನಿರ್ಲಕ್ಷ್ಯದಿಂದಲೇ ಸ್ನೇಹಮಯಿ ಕೃಷ್ಣ ಎಡವಟ್ಟು ಮಾಡಿಕೊಂಡ್ರ. ಮಾಜಿ ಮೂಡ ಆಯುಕ್ತ ನಟೇಶ್ ಮತ್ತು ವಿನೋದ್ ಕಿತ್ತಾಟ. ಸತ್ಯಕ್ಕೆ ದೂರವಾದ ಸುಳ್ಳು ಮಾಹಿತಿ ಹಂಚ್ಕೊಂಡ್ಬಿಟ್ರ. ಇಬ್ಬರ ಜಟಾಪಟಿಯಲ್ಲಿ ಸ್ನೇಹಮಯಿ ಕೃಷ್ಣ ಎಡವಟ್ಟು ಮಾಡಿಕೊಂಡ್ರ. ಜಾಲತಾಣಗಳಲ್ಲಿ ಆಡಿಯೋ ಅಪ್ಲೋಡ್ ಮಾಡಿದಂತಹ ಸ್ನೇಹಮಯಿ ಕೃಷ್ಣ ಚಾರಿತ್ರ್ಯವಧೆ ಮಾಡುವ ದುರುದ್ದೇಶದಿಂದಲೇ ವೈರಲ್ ಆಯ್ತಾ ಇದು. ಪೂರಕ ಸಾಕ್ಷ್ಯ ಕಂಡು ಬಂದ ಹಿನ್ನೆಲೆ ವಿನೋದ್ ಈಗ ಅರೆಸ್ಟ್. CCB ವಶದಿಂದ ರಿಲೀಸ್ ಆಗ್ತಿದ್ದಂತೆ ವಿನೋದ್ ವಿರುದ್ಧ ಕೃಷ್ಣ ದೂರು ಕೊಟ್ಟಿದ್ದಾರೆ ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ. ಪ್ರಕರಣ ದಾಖಲಾಗಿರುವಂಥದ್ದು ಸತ್ಯಕ್ಕೆ ದೂರವಾದ ಮಾಹಿತಿಯಿಂದ ಅಪಪ್ರಚಾರವಾಗಿದೆ. ದಾರಿ ತಪ್ಪಿಸಿದ ಬಗ್ಗೆ ದೂರು ನೀಡಿದ್ದಾರೆ ಸ್ನೇಹಮಯಿ ಕೃಷ್ಣ. ಇಬ್ಬರ ಜಗಳದಲ್ಲಿ ಸ್ನೇಹಮಯಿ ಕೃಷ್ಣ ತಗಲಾಕೊಂಡ್ರ ಅಂತ ನಿರ್ಲಕ್ಷ್ಯ ಮಾಡ್ಕೊಂಡು ಬಿಟ್ರ, ಅದಕ್ಕೆ ಎಡವಟ್ಟಾಯ್ತಾ. ಮಾಜಿ ಮೂಡ ಆಯುಕ್ತ ನಟೇಶ್ ಮತ್ತು ವಿನೋದ್ ಕಿತ್ತಾಟ, ಜೊತೆಗೆ ಸತ್ಯಕ್ಕೆ ದೂರವಾದಂತಹ ಸುಳ್ಳು ಮಾಹಿತಿಯನ್ನ ಹಂಚಿಕೊಂಡಿದ್ರ. ಇಬ್ಬರ ಜಟಾಪಟಿಯಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಈ ಎಡವಟ್ಟು ಮಾಡಿಕೊಂಡಿದ್ದಾರೆ ಅನ್ನುವಂಥದ್ದು
ಮತ್ತು ಜಾಲತಾಣಗಳಲ್ಲಿ ಆಡಿಯೋ ಅಪ್ಲೋಡ್ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಚಾರಿತ್ರ್ಯವಧೆ ಮಾಡಬೇಕು ಅನ್ನುವಂಥ ದುರುದ್ದೇಶದಿಂದ ಈ ಆಡಿಯೋ ವೈರಲ್ ಆಗಿತ್ತ. ಪೂರಕ ಸಾಕ್ಷ್ಯ ಕಂಡು ಬಂದ ಹಿನ್ನೆಲೆಯಲ್ಲಿ ಈಗ ವಿನೋದ್ ಅರೆಸ್ಟ್ ಆಗಿದ್ದಾನೆ. ಸಿಸಿಬಿ ವಶದಿಂದ ರಿಲೀಸ್ ಆಗ್ತಿದ್ದಂತೆ ವಿನೋದ್ ವಿರುದ್ಧ ಸ್ನೇಹಮಯಿ ಕೃಷ್ಣ ದೂರು ನೀಡಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಸತ್ಯಕ್ಕೆ ದೂರವಾದ ಮಾಹಿತಿಯಿಂದ ಹೀಗೆ ಅಪಪ್ರಚಾರವಾಗಿದೆ. ದಾರಿ ತಪ್ಪಿಸಿದ ಬಗ್ಗೆ ದೂರು ನೀಡಿರುವಂತಹ ಸ್ನೇಹಮಯಿ ಕೃಷ್ಣ. ಸತ್ಯಕ್ಕೆ ದೂರವಾದಂತಹ ಮಾಹಿತಿಯಿಂದ ಹೀಗೆ ಅಪಪ್ರಚಾರವಾಗಿದೆ. ನಟೇಶ್ ಮತ್ತು ವಿನೋದ್ ಕಿತ್ತಾಟದ ಮಧ್ಯೆ ಈಗ ಸ್ನೇಹಮಯಿ ಕೃಷ್ಣ ಎಡವಟ್ಟು ಮಾಡಿಕೊಂಡಿರುವಂಥದ್ದು. ಇಬ್ಬರ ಜಗಳದಲ್ಲಿ ಸ್ನೇಹಮಯಿ ಕೃಷ್ಣ ಇಲ್ಲಿ ತಗಲಾಕೊಂಡ್ರು. ಸತ್ಯಕ್ಕೆ ದೂರವಾದಂತಹ ಸುಳ್ಳು ಮಾಹಿತಿಯನ್ನ ಹಂಚ್ಕೊಂಡ್ಬಿಟ್ರ. ಆ ಕಾರಣಕ್ಕೆ ಹೀಗೆ ಎಡವಟ್ಟಾಯ್ತಾ ಅಂತ. ಯಾಕಂದ್ರೆ ಇಬ್ಬರ ಜಟಾಪಟಿಯಲ್ಲಿ ಈಗ ಸ್ನೇಹಮಯಿ ಕೃಷ್ಣ ಎಡವಟ್ಟು ಮಾಡಿಕೊಂಡು ಈ ರೀತಿಯಾಗಿ ವೈರಲ್ ಆಗಿರುವಂಥದ್ದು. ಜೊತೆಗೆ ಆಡಿಯೋ ಏನಿತ್ತು ಜಾಲತಾಣಗಳಲ್ಲಿ ಅಪ್ಲೋಡ್ ಮಾಡಿದ್ರು ಸ್ನೇಹಮಯಿ ಕೃಷ್ಣ. ಚಾರಿತ್ರ್ಯವಧೆಯನ್ನ ಮಾಡಬೇಕು ಅನ್ನುವಂತಹ ದುರುದ್ದೇಶದಿಂದಲೇ ಹಾಗಾದ್ರೆ ಆಡಿಯೋ ವೈರಲ್ ಆಗಿತ್ತ. ಪೂರಕ ಸಾಕ್ಷ್ಯ ಕಂಡು ಬಂದ ಹಿನ್ನೆಲೆಯಲ್ಲಿ ಈಗ ವಿನೋದನ್ನ ಅರೆಸ್ಟ್ ಮಾಡಿದ್ದಾರೆ. ವಿಧಾನಸೌಧ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಅರುಣ್ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ಅರುಣ್, ಈಗ ಸ್ನೇಹಮಯಿ ಕೃಷ್ಣ ಇಬ್ಬರ ಕಿತ್ತಾಟದಲ್ಲಿ ಕೂಸು ಬಡುವಾಯ್ತು ಅನ್ನೋ ರೀತಿ ಇವರು ಎಡವಟ್ಟು ಮಾಡ್ಕೊಂಡ್ರಾ ಅಂತ. ಯಾಕೆಂದ್ರೆ ಆಡಿಯೋ ರಿಲೀಸ್ ಇರ್ಬೋದು, ಅದು ವೈರಲ್ ಆಗಿದ್ದಿರ್ಬೋದು, ಸಾಮಾಜಿಕ ಜಾಲತಾಣಗಳಲ್ಲಿ ಬೇರೆ ಹಂಚಿಕೊಂಡಿದ್ರು. ಏನಿದೆ ಹೆಚ್ಚಿನ ಮಾಹಿತಿ ಅರುಣ್? ಮಂಜರಿ, ಏನಂದ್ರೆ ಸಾಮಾಜಿಕ ಕಾರ್ಯಕರ್ತರಾದಂಥ ಸ್ನೇಹಮಯಿ ಕೃಷ್ಣ ಅವರನ್ನ ನಿನ್ನೆ ಸಿಸಿಬಿಯ ಸೈಬರ್ ಕ್ರೈಮ್ ಪೊಲೀಸರು ಒಂದು ವಶಕ್ಕೆ ಪಡೆದುಕೊಂಡಿದ್ರು. ಅಂದ್ರೆ ಡಿ.ಬಿ. ನಟೇಶ್, ಯಾರು ಮಾಜಿ ಏನು ಮೂಡ ಆಯುಕ್ತರಾದಂಥ ಡಿ.ಬಿ. ನಟೇಶ್ ಅವರು ಒಂದು ದೂರನ್ನ ಕೊಡ್ತಾರೆ. ಅಂದ್ರೆ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ದೂರನ್ನ ಕೊಡ್ತಾರೆ. ಸೊ ಅದರ ಬೇಸಿಸ್ ಮೇಲೆ ಅವರನ್ನ ನಿನ್ನೆ ಒಂದು ವಶಕ್ಕೆ ಪಡೆದುಕೊಂಡಿದ್ರು. ನಿನ್ನೆಯಿಂದನೂ ಸಹ ತೀವ್ರವಾಗಿ ಅವರನ್ನ ಸ್ನೇಹಮಯಿ ಕೃಷ್ಣ ಅವರನ್ನ ಸೈಬರ್ ಕ್ರೈಮ್ ಪೊಲೀಸರು ಒಂದು ವಿಚಾರಣೆಯನ್ನ ಮಾಡ್ತಾ ಇದ್ರು. ಅಂದ್ರೆ ಡಿ.ಬಿ. ನಟೇಶ್ ಮಾತಾಡಿದಂತಹ ಆಡಿಯೋ ಏನಿದೆ ಅದನ್ನ ಕೇವಲ ಒಂದು 6 ಸೆಕೆಂಡ್ಗಳ ಆಡಿಯೋವನ್ನ ಅವರು ಫೇಸ್ಬುಕ್ನಲ್ಲಿ ಹಾಕೊಂಡಿದ್ರು. ಮತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ನಟೇಶ್ ಅವರು ಒಂದು ದೂರನ್ನ ಸಹ ಕೊಟ್ಟಿದ್ರು. ಅದರ ಬೇಸಿಸ್ ಮೇಲೆ ನಿನ್ನೆ ಅವರನ್ನ ವಶಕ್ಕೆ ಪಡೆದುಕೊಂಡು ಕ್ವಶನ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸ್ನೇಹಮಯಿ ಕೃಷ್ಣ ಅವರ ಒಂದು ವಿಚಾರಣೆ ವೇಳೆ ಹೇಳಿರುವಂತದ್ದು. ಅಂದ್ರೆ ಸ್ನೇಹಮಯಿ ಕೃಷ್ಣಗೆ ವಿನೋದ್ ಅನ್ನುವ ವ್ಯಕ್ತಿ ಯಾರಿದ್ದಾರೆ, ಸೊ ಅವರು ಮತ್ತೆ ವಿನೋದ್ ಮತ್ತೆ ಏನು ಡಿ.ಬಿ. ನಟೇಶ್ ನಡುವೆ ಒಂದು ವೈಮನಸ್ಸು ಇರುತ್ತೆ. ಮತ್ತೆ ಒಂದು ಬಿಸ್ನೆಸ್ ವ್ಯವಹಾರವಾಗಿ ಏನೋ ದುಡ್ಡು ಕೊಟ್ಟಿರ್ತಾರೆ. ಸೊ ಆ ದುಡ್ಡು ಕೇಳಬಾರ್ದು ಅನ್ನೋ ನಿಟ್ಟಲ್ಲಿ ಅಂದ್ರೆ ಯಾರು ನಟೇಶ್ ಅವರು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ವಿನೋದ್ ಯಾರಿರ್ತಾರೆ, ವಿನೋದ್ ಅವರು ನಟೇಶ್ ಅವರಿಂದ ದುಡ್ಡನ್ನ ಪಡ್ಕೊಂಡಿರ್ತಾರೆ. ಮತ್ತೆ ಆ ದುಡ್ಡನ್ನ ನಟೇಶ್ ಅವರು ಮತ್ತೆ ಕೇಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಅವರ ವಿರುದ್ಧ ಷಡ್ಯಂತ್ರ ಮಾಡಕ್ಕೆ ಏನು ವಿನೋದ್ ಅನ್ನೋ ವ್ಯಕ್ತಿ ಈ ರೀತಿ ಪ್ರದೀಪ್ ಅನ್ನೋ ವ್ಯಕ್ತಿ ಮೂಲಕ ಏನು ಸ್ನೇಹಮಯಿ ಕೃಷ್ಣ ಅವರನ್ನ ಸಂಪರ್ಕ ಮಾಡ್ತಾರೆ. ಸಂಪರ್ಕ ಮಾಡಿದ ನಂತರ ಏನು ಸ್ನೇಹಮಯಿ ಕೃಷ್ಣಗೆ ಈ ವಿನೋದ್ ಯಾರಿರ್ತಾರೆ ಅವರು ಒಂದು 6 ಸೆಕೆಂಡ್ಗಳ ವಿಡಿಯೋವನ್ನ ವಾಟ್ಸ್ಆಪ್ ಮುಖಾಂತರ ಕಳಿಸ್ಕೊಟ್ಟಿರೋದಾಗಿ ಒಂದು ಸಿಸಿಬಿಯ ಒಂದು ಸೈಬರ್ ಕ್ರೈಮ್ ಪೊಲೀಸರ ಮುಖಾಂತರ ಹೇಳಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಮೈಸೂರು ಮೂಲದ ವಿನೋದನ ಈ ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಯಾಕಂದರೆ ಆ ಸ್ನೇಹಮಯಿ ಕೃಷ್ಣ ಅವರಿಗೆ ಈ ವ್ಯಕ್ತಿ ಏನು ಇದ್ದಾರೆ, ಸೊ ಅವರೇ ಒಂದು ಈ ವ್ಯಕ್ತಿ ಆಡಿಯೋವನ್ನು ಕೊಟ್ಟಿರುವಂಥದ್ದು. ಮತ್ತು ಕೆಲವೊಂದಷ್ಟು ಫೋಟೋಗಳನ್ನು ಏನು ಸ್ನೇಹಮಯಿ ಕೃಷ್ಣ ಅವರು ಡಿ.ಬಿ. ನಟೇಶ್ಗೆ ಸಂಬಂಧಪಟ್ಟಂತಹ ಕೆಲವೊಂದಷ್ಟು ಫೋಟೋಸ್ಗಳನ್ನು ಅವರ ಫೇಸ್ಬುಕ್ನಿಂದ ಡೌನ್ಲೋಡ್ ಮಾಡಿಕೊಂಡು ಅವರು ಹಾಕಿರೋದು ಅನ್ನೋದು ಸಹ ಇದೀಗ ಸೈಬರ್ ಕ್ರೈಮ್ ಪೊಲೀಸರ ವಿಚಾರಣೆಯಲ್ಲಿ ಗೊತ್ತಾಗಿರುವಂಥದ್ದು. ಎಲ್ಲೋ ಒಂದು ಕಡೆ ವಿನೋದ್ ಹಾಗೂ ನಟೇಶ್ ಅವರ ಮಧ್ಯೆ ಏನೋ ಒಂದು ವೈಮನಸ್ಸು ಇತ್ತು, ಮತ್ತು ವ್ಯವಹಾರ ಸಂಬಂಧ ಒಂದು ಹಣಕಾಸಿನ ವ್ಯವಹಾರ ಸಂಬಂಧ ಒಂದು ದ್ವೇಷ ಇತ್ತು, ಮತ್ತು ಅದು ಅಗೆತನ ಇತ್ತು. ಅದನ್ನು ವಿನೋದ್ ಅವರು ಸ್ನೇಹಮಯಿ ಕೃಷ್ಣ ಅವರ ಮುಖಾಂತರ ತೀರಿಸಿಕೊಂಡಿರೋದಾಗಿ ಇದೀಗ ಗೊತ್ತಾಗಿರುವಂಥದ್ದು. ಈ ನಿಟ್ಟಿನಲ್ಲಿ ಬಂಡೆಪಾಳ್ಯದ ಏನು ಮೈಸೂರು ಬಂಡೆಪಾಳ್ಯದ ನಿವಾಸಿಯಾಗಿದ್ದಂತಹ ಏನು ವಿನೋದ್ ಯಾರಿದ್ದಾರೆ, ಸೊ ಆತನನ್ನ ಇದೀಗ ಒಂದು ಸೈಬರ್ ಕ್ರೈಮ್ ಪೊಲೀಸರು ಅರೆಸ್ಟ್ ಮಾಡಿರುವಂಥದ್ದು. ಮತ್ತೆ ಈ ವಿಚಾರದಲ್ಲಿ ಈ ಒಂದು ಪ್ರಕರಣದಲ್ಲಿ ಸ್ನೇಹಮಯಿ ಕೃಷ್ಣ ಅವರು ಮಧ್ಯವರ್ತಿಯಾಗಿ ಮತ್ತೆ ಮಿಡ್ಲ್ಮ್ಯಾನ್ ಆಗಿ ಆಗಿರುವಂಥದ್ದು. ಸೊ ಹಾಗಾಗಿ ಅವರನ್ನ ನಿನ್ನೆಯಿಂದನೂ ಸಹ ವಿಚಾರಣೆ ಮಾಡ್ತಾ ಇದ್ರು. ಮತ್ತೆ ಈಗ ಇದರಲ್ಲಿ ಪ್ರಮುಖವಾಗಿ ಸ್ನೇಹಮಯಿ ಕೃಷ್ಣ ಅವರ ಪಾತ್ರ ಏನೂ ಇಲ್ಲ ಅನ್ನೋದು ಗೊತ್ತಾಗಿದೆ. ಅಂದ್ರೆ ಈ ಎಲ್ಲಾ ವಿಡಿಯೋಗಳೇನಿದೆ, ಮತ್ತೆ ಈ ಒಂದು ಷಡ್ಯಂತ್ರ ಇದೆ, ಮತ್ತೆ ಕೆಲವೊಂದು ಫೋಟೋಸ್ಗಳೇನಿದೆ, ಇದೆಲ್ಲವನ್ನು ಸಹ ವಿನೋದ್ ಅವರು ಏನಿದ್ದಾರೆ ಆರೋಪಿ ಈಗ ಬಂಧನ ನಿವಾಸಕ್ಕೆ ಹೋಗಿ ಒಂದು ತಲಾಶೆಯನ್ನ ಮಾಡ್ತಾರೆ, ಅಲ್ಲಿ ಸರ್ಚ್ ಅನ್ನ ಮಾಡ್ತಾರೆ. ಆ ಒಂದು ಸಂದರ್ಭದಲ್ಲಿ ಸಹ ಕೆಲವೊಂದಷ್ಟು ಮಾಹಿತಿಗಳು ಲಭ್ಯವಾಗುತ್ತೆ. ಮತ್ತೆ ಕೆಲವೊಂದಷ್ಟು ಮಾಹಿತಿಗಳ ಲಭ್ಯ ಆದ ನಂತರ ಅವರನ್ನ
ಬೆಂಗಳೂರಿನ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕರ್ಕೊಬಂದು ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ಇದರಲ್ಲಿ ಪ್ರಮುಖವಾಗಿ ವಿನೋದ್ ಅನ್ನೋದು ವ್ಯಕ್ತಿಯ ಪಾತ್ರ ಕಂಡು ಬರುತ್ತೆ. ಆ ನಿಟ್ಟಿನಲ್ಲಿ ವಿನೋದ್ ಅವರನ್ನ ಸಹ ಒಂದು ನೋಟಿಸ್ ಅನ್ನ ಕೊಟ್ಟು ಏನು ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಗೆ ಕರ್ಕೊಬಂದು ಇದೀಗ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು. ಮತ್ತೆ ಇದರಲ್ಲಿ ವಿನೋದ್ ಅವರನ್ನ ಅರೆಸ್ಟ್ ಮಾಡಿರುವಂತದ್ದು ಮತ್ತೆ ಸ್ನೇಹಮಯಿ ಕೃಷ್ಣ ಅವರಿಗೆ ಒಂದು ನೋಟಿಸ್ ಅನ್ನ ಕೊಟ್ಟು ಬಿಡುಗಡೆ ಮಾಡಿರುವಂತದ್ದು. ಅಂದ್ರೆ ಏನು ವಿಚಾರಣೆ ಮಾಡ್ತಾ ಇದ್ರು, ಹಾಗಾಗಿ ಅವರು ಮತ್ತೆ ವಿಚಾರಣೆಗೆ ಬೇಕಾಗುತ್ತೆ ಈ ಒಂದು ಪ್ರಕರಣದಲ್ಲಿ ಅಂದ್ಬಿಟ್ಟು ಹೇಳಿ ಮತ್ತೆ 24ನೇ ತಾರೀಕು ಸಿಸಿಬಿ ಪೊಲೀಸರ ಮುಂದೆ ಹಾಜರಾಗಬೇಕು ಅಂತ ಹೇಳ್ಬಿಟ್ಟು ಸ್ನೇಹಮಯಿ ಕೃಷ್ಣ ಅವರಿಗೆ ಸೈಬರ್ ಕ್ರೈಮ್ ಪೊಲೀಸರು ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಸ್ನೇಹಮಯಿ ಕೃಷ್ಣ ಅವರು ಏನು ಅಂದ್ರೆ ಈ ಒಂದು ಪ್ರಕರಣದಲ್ಲಿ ಏನು ಕೇವಲ ಒಂದು ಏನು ಅವರಿಗೆ ಒಂದು ವಾಟ್ಸ್ಆಪ್ ಮೂಲಕ ಒಂದು ಆಡಿಯೋ ಬಂತು ಮತ್ತೆ ಫೋಟೋಸ್ ಬಂತು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಾಗಿ ಗೊತ್ತಾಗಿರುವಂತದ್ದು. ಹಾಗಾಗಿ ಈ ವಿಚಾರದಲ್ಲಿ ಸ್ನೇಹಮಯಿ ಅವರ ಕೃಷ್ಣ ಪಾತ್ರ ಕಡಿಮೆ ಇರೋದ್ರಿಂದ ಹಿನ್ನೆಲೆ ಅವರನ್ನ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿ ಸದ್ಯಕ್ಕೆ ಪೊಲೀಸರು ಮತ್ತೆ ಫೋಟೋಸ್ ಬಂತು, ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರೋದಾಗಿ ಗೊತ್ತಾಗಿರುವಂತದ್ದು. ಹಾಗಾಗಿ ಈ ವಿಚಾರದಲ್ಲಿ ಸ್ನೇಹಮಯಿ ಅವರ ಕೃಷ್ಣ ಪಾತ್ರ ಕಡಿಮೆ ಇರೋದ್ರಿಂದ ಹಿನ್ನೆಲೆ ಅವರನ್ನ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆ ಮಾಡಿ ಸದ್ಯಕ್ಕೆ ಪೊಲೀಸರು ಕಳಿಸ್ಕೊಟ್ಟಿರುವಂತದ್ದು. ಮಂಜರಿ. ಓಕೆ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ.